ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಮಂಗಳವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಅಟ್ ದ ಎಂಡ್ ಆಫ್ ದ ಡೇಗೆ ಸುಮಾರು ಸೆಕ್ಟರ್ಗಳು ಗ್ರೀನಲ್ಲೇ ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ ಸರ್ಪ್ರೈಸಿಂಗ್ ಫಾರ್ ಮೆನಿ ಪೀಪಲ್ ಅಲ್ವಾ. ನಮಗೆಲ್ಲರಿಗೂ ಏನಿತ್ತು, ಓಕೆ ಇಸ್ರೇಲ್ದು ಮತ್ತು ಇರಾನ್ದು ಇವಾಗ ಜೋರಾಗಿ ಯುದ್ಧ ನಡೀತಾ ಇದೆ, ಇವತ್ತು ಒಂದು ತುಂಬ ಜೋರಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬೋದು, ಇನ್ನೂ ಕೆಳಗಡೆ ಬರ್ಬೋದು ಮಾರ್ಕೆಟು, ಈ ಥರ ಎಲ್ಲ ಇತ್ತು. ಆದರೆ ನೋಡಿ ಸುಮಾರು ವಿಚಾರಗಳು ಇರ್ತಾ ಹೋಗ್ಬೋದು. ಮಾರ್ಕೆಟಿಗೆ ಕೆಲವೊಂದು ವಿಚಾರಗಳು ಮುಂಚೆನೇ ಗೊತ್ತಾಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಈಗ ನ್ಯೂಸ್ಗಳು ಈಗ ಬರ್ತಾ ಇದೆ, ಸಂಜೆ ಮೇಲೆ ಬರ್ತಾ ಇದೆ. ಏನಂತ, ಇರಾನು ಇಸ್ರೇಲ್ ಜೊತೆ ಏನೊಂದು ಅವ್ರದ್ದು ಒತ್ತೆಯಾಳಾಗಿ ಇಟ್ಕೊಂಡಿದ್ರು ಹಾಸ್ಟೆಲ್ಸ್, ಅವ್ರನ್ನೆಲ್ಲ ರಿಲೀಸ್ ಮಾಡ್ತೀವಿ, ಇದನ್ನು ಮುಂದುವರಿಸುವಂಥ ಯೋಚನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಮಾರ್ಕೆಟಿಂಗ್ ಮುಂಚೆನೇ ಗೊತ್ತಿತ್ತಾ ನೋಡಿ, ಅದೆಲ್ಲ ಕೆಲವೊಂದು ಸಲ ಮಿಸ್ಟ್ರಿ ಅಂತ ಅನ್ಸ್ಬಿಡುತ್ತೆ. ಇನ್ನೊಂದು ಕೆಲವರು ನೀವೇನು ಹೇಳ್ತಾ ಇದ್ದೀರಾ, ಎರಡನೇ ಸಲ ಇದು ಯುದ್ಧ ಅಂತ ಮತ್ತೆ ನ್ಯೂಸ್ ಬರ್ತಾ ಇರೋಂಥದ್ದು ಇಸ್ರೇಲ್ ವಿಚಾರದಲ್ಲಿ, ಹಾಗಾಗಿ ಮಾರ್ಕೆಟ್ ಅಷ್ಟೊಂದು ಬೆಲೆ ಕೊಡದಲ್ಲೇ ಇರ್ಬೋದು ಅಂತ ಹೇಳ್ತಾ ಇದ್ದೀರಾ. ಸೊ ಈ ಸಲ ಯಾಕೆ ಇಂಪಾರ್ಟೆಂಟ್ ಆಗಿತ್ತು, ಇದು ಒಂದು ನೆಗೆಟಿವ್ ಟ್ರಿಗರ್ ಆಗಿ ಬದಲಾಗೋಕ್ಕೆ ಸಾಧ್ಯತೆ ಇತ್ತು ಅಂತಂದರೆ, ಇರಾನು ಒನ್ ಆಫ್ ದ ಮೇಜರ್ ಏನಂತಾರೆ ಹೋಗ್ತಾರೆ, ಅಲ್ಲಿ ಒಂದು ಸಂಘರ್ಷ ಆಗೋಯ್ತು ಅಂದರೆ ಕ್ರೂಡ್ ಮೇಲೆ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ಕ್ರೂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅವರೆಲ್ಲ ಅಲ್ವಾ. ಸೊ ಹಾಗಾಗಿ ಇವಾಗ ಕ್ರೂಡ್ ಮೇಲೆ ಒಂದು ಇಂಪ್ಯಾಕ್ಟ್ ಬಿತ್ತು ಅಂದರೆ ವರ್ಲ್ಡ್ ವೈಡ್ ಅದು ಒಂದು ಇಂಪ್ಯಾಕ್ಟ್ ಬೀಳುತ್ತೆ ಅಂತ ಈ ಸಲ ತುಂಬ ಇಂಪಾರ್ಟೆಂಟ್ ಆಗಿರ್ತಿತ್ತು. ಈಗ ಏನು ಬರ್ತಾ ಇದೆ, ಒಂದು ಅಂಡಮಾನ್ ಆ ಕಡೆ ಗಯಾನಾದಲ್ಲಿ ಇರೋ ಥರದ್ದು ಒಂದು ನಿಕ್ಷೇಪ ಸಿಕ್ಕಿದೆ, ಕ್ರೂಡಿಂದು ಸಿಗ್ಬೋದು ಅಂತ ಇವತ್ತು ಆಯಿಲ್ ಮಿನಿಸ್ಟ್ರಿಯಿಂದ ಒಂದು ಕಮೆಂಟ್ ಬಂದಿದೆ ಇಂಡಿಯಾಗೆ, ಅದು ಜಾಕ್ಪಾಟ್ ಆಗ್ಬೋದು ಅಂತ ಒಂದು ಹೇಳ್ತಾ ಇದ್ದಾರೆ. ಚೈನಾದಿಂದ ಆಯಿಲ್ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಇದೆ ಅಂತ ಒಂದು ಬಂದಿದೆ. ಅದ್ರ ಜೊತೆಗೆ ಈಗ ಸಂಜೆ ಬಂದಿರುವಂಥ ಸುದ್ದಿ, ಇರಾನು ಒತ್ತೆಯಾಳುಗಳನ್ನೆಲ್ಲ ರಿಲೀಸ್ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ, ಇಸ್ರೇಲ್ ಜೊತೆ ಅದನ್ನ ಮುಂದುವರ್ಸೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಮೂರು ಕೂಡ ಆಯಿಲ್ ಏನು ಇನ್ನೂ ತುಂಬ ಒಂದು ಸ್ಕೇರ್ಸಿಟಿ ಉಂಟಾಗ್ಬೋದು, ಆಯಿಲ್ಗೆ ಒಂದು ತುಂಬ ಡಿಮ್ಯಾಂಡ್ ಬರ್ಬೋದು, ಒಂದು ಸಪ್ಲೈನೇ ಕಮ್ಮಿ ಆಗ್ಬೋದು ಅಂತ ಏನೋ ಒಂದು ಅಪುಷ್ ಸಿಕ್ಕಿತ್ತು, ಅದು ಇವಾಗ ಟುಸ್ ಅಂತ ಜೋರಾಗಿ ಬೀಳೋ ಥರ ಕಾಣಿಸ್ತಾ ಇದೆ. ಸೊ ಅದೆಲ್ಲ ಮಾತಾಡ್ತಾ ಹೋಗೋಣ. ಇವತ್ತಿನ ನಿಫ್ಟಿ 50 ಟಾಪ್ ಲೂಸರ್ ಅಂತ ಹೇಳೋದಾದರೆ ಅದು ಟಾಟಾ ಮೋಟರ್ಸು. ಯಾಕೆಂದರೆ ಇನ್ವೆಸ್ಟರ್ ಡೇ ಅಂತ ಇವತ್ತೊಂದು ಮೀಟ್ ಇತ್ತು, ಅವ್ರದ್ದು ಜಾಗ್ವಾರ್ ಲ್ಯಾಂಡ್ ರೋವರ್ ಏನಿದೆ ಅದೇ ಮೇಜರ್ ರೆವೆನ್ಯೂ ಬರ್ತಾ ಇರೋದಲ್ವ, ಅದು ಯುರೋಪಲ್ಲಿ ಕೂಡ ಸೇಲ್ಸ್ ಆಗ್ತಾ ಹೋಗುತ್ತೆ. ಅಲ್ಲಿ ಇವಾಗ US ಮತ್ತು UKದು ಅದೇನು ಟ್ಯಾರಿಫ್ ಡೀಲ್ ಏನಾಗುತ್ತೋ ಅದ್ರ ಮೇಲೆ ಡಿಸೈಡ್ ಆಗಿದೆ. ಜೊತೆಗೆ ಅವ್ರದ್ದು ಎಬಿಟ್ ಏನಿದೆ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಅದನ್ನ 8.5% ಇದನ್ನ 5.5%ಗೆ ಕಮ್ಮಿ ಮಾಡಿದ್ದಾರೆ. ಸೊ ಈ ಥರ ಗೈಡೆನ್ಸು ಕಮ್ಮಿ ಮಾಡಿದ್ರಿಂದ ಒನ್ ಆಫ್ ದ ಮೇಜರ್ 50% ರೆವೆನ್ಯೂ ಬರ್ತಾ ಇರೋದೇ JLR ಅಲ್ಲಿ, ಅದರಲ್ಲಿ ಇವಾಗ ಇಂಪ್ಯಾಕ್ಟ್ ಬಂದಿರೋದ್ರಿಂದ ಸ್ಟಾಕಲ್ಲೂ ಕೂಡ ಇಂಪ್ಯಾಕ್ಟು ಕಾಣಿಸ್ತಾ ಇದೆ. ಸೊ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಇವತ್ತಿನ ಟಾಪ್ ಗೇನರ್ ಅಂತ ನೋಡ್ತಾ ಹೋಗೋದಾದರೆ BEL ಅಂತ ಕಾಣಿಸ್ತಾ ಹೋಗುತ್ತೆ. ಮತ್ತು ಇವತ್ತು ನಿಫ್ಟಿ 50ನಲ್ಲಿ ಯಾವುದು ಡಿಫೆನ್ಸ್ ಸೆಕ್ಟರ್ ಸ್ಟಾಕೇನೆ ಇವತ್ತು ಟಾಪ್ ಗೇನರ್ ಆಗಿದೆ. ಐ ಥಿಂಕ್ BEL ಇವತ್ತಿನ ಟಾಪ್ ಗೇನರು. ಅದೇ ರೀತಿಯಾಗಿ ಅಲ್ಟ್ರಾಟೆಕ್ ಸಿಮೆಂಟಲ್ಲಿ 2.4%, SBI ಲೈಫು, HDFC ಲೈಫಲ್ಲಿ ತಲಾ 2% ಮೇಲೆ, ONGC ಮೇಲೆ 2% ಮೇಲೆ ಇವೆಲ್ಲ ಬಂದಿತ್ತು ಇವತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಇದರಲ್ಲೂ ಕೂಡ ಸುಮಾರು ಸ್ಟಾಕ್ಗಳಲ್ಲಿ ಪಾಸಿಟಿವಿಟಿ ಇದೆ. ಇಂಡಿಯನ್ ಹೋಟೆಲ್ಸ್ ಅಂತ ಕಾಣಿಸುತ್ತೆ, 2.69% ಅಪ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅದಾನಿ ಪವರಲ್ಲಿ 1.39% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಇವತ್ತಿನ ಆ್ಯಸ್ ಯೂಶುವಲ್ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಏನಿತ್ತು, ಇವತ್ತು ಮಾರ್ಕೆಟು ಒಂದು ಕೆಳಗಡೆನೇ ಬರ್ತಾ ಹೋಗ್ಬೋದು ಏನೇ ಒಂದು. ಯಾಕಂದರೆ ಯಾವತ್ತು ಶುಕ್ರವಾರ ಮಾರ್ಕೆಟ್ ರಿಯಾಕ್ಟ್ ಆದರೂ ಕೂಡ ಇಡೀ ದಿನ ಪಾಸಿಟಿವ್ ಆಗಿ ಬಂದು ಕೊನೆಗೆ ಪಾಸಿಟಿವ್ ಆಗಿ ಎಂಡ್ ಕೂಡ ಆಗಿತ್ತು ಶುಕ್ರವಾರ ಕ್ಲೋಸಿಂಗ್ ಅಲ್ವಾ. ಸೊ ಇವತ್ತೇನು ಆ ಥರ ಮೇಲ್ಗಡೆ ಓಪನ್ ಆದ್ರೂ ಕೂಡ ಮೊನ್ನೆ ಗುರುವಾರದ ಒಂದು ಯಾವ ಲೆವೆಲಿಂದ ಬಿದ್ದಿತ್ತಲ್ಲ ಆ ಲೆವೆಲಲ್ಲಿ ಮತ್ತೆ ರೆಸಿಸ್ಟೆನ್ಸ್ ತಗೋಬೋದು. ಅಂದರೆ ಸರಿಸುಮಾರು 24,800 ಈ ಲೆವೆಲ್ ಹತ್ರ ಬರ್ತಾ ಹೋಗುತ್ತೆ, 24,800 ಆದರೆ ಅದಕ್ಕಿಂತ ಮೇಲ್ಗಡೆ ಹೋಗಿ ಇವತ್ತು 24,950 ಲೆವೆಲಲ್ಲಿ ಬಂದು ಕ್ಲೋಸಿಂಗ್ ಮಾಡಿದೆ. ಇವತ್ತು ಪಾಸಿಟಿವ್ ಸೈನ್ ಅಂತ ಹೇಳ್ತಾ ಹೋಗ್ಬೋದು ಮಾರ್ಕೆಟಿಗೆ. ಆದರೆ 25,000, 24,900 ಇದೆಲ್ಲ ಒಂದು ರೆಸಿಸ್ಟೆನ್ಸ್ ಝೋನು ಕೂಡ ಮಾರ್ಕೆಟಲ್ಲಿ ಅಲ್ವಾ. ಈಗ ನೋಡಿ ಏನಾಗ್ತಾ ಇದೆ, ಇಲ್ಲಿ ಒಂದು ದೊಡ್ಡ ಸ್ಟೇಜಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇತ್ತು, ಆ ಬಸ್ ಸ್ಟ್ಯಾಂಡಿಂದ ಕೆಳಗಡೆ ಬಂದು ಈಗ ಆ ಲೆವೆಲ್ನ ಮುರಿಲಿಲ್ಲ, 24,400 ಮುರಿಲಿಲ್ಲ, ಸ್ಟಿಲ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ಪಲ್ಲೇ ಮತ್ತೆ ಮೇಲ್ಗಡೆ ಹೋಗ್ತಾ ಇದ್ದೀನಿ ಅಂತ ಅಟೆಂಡ್ ಮಾಡೋ ಥರ ತೋರಿಸ್ತಾ ಇದೆ. ಸೊ ನಾಳೆ ಅಪ್ಪಿತಪ್ಪಿ 25,000 ಈ ಲೆವೆಲ್ನ ಕ್ರಾಸ್ ಮಾಡ್ತು ಅಂದರೆ ಅಲ್ಲಿ ಒಂದು ವಾಪಸ್ 25,200 ಕಡೆ ಪುಷ್ ಬರ್ತಾ ಹೋಗ್ಬೋದು. ಬಟ್ 25,000 ಅನ್ನೋದು ಖಂಡಿತವಾಗ್ಲೂ ಒಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗಬೇಕು. ನಾಳೆ ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಏನಾರು ಆಯಿತು ಅಂದರೆ ಈ 2 ದಿನದಿಂದ ಏನು ಕ್ಯಾಂಡಲ್ ಬಂದಿದೆಯಲ್ಲ ಇದರೊಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಗಿ 25,000 ಬ್ರೇಕ್ ಮಾಡ್ತು ಅಂದರೆ 25,200 ತನಕ ಹೋಗ್ತಬೋದು. ಕ್ಷಣಗಳಿಗೂ ಸುದ್ದಿ ಬರ್ತಾ ಇದೆ, ಹಾಗಾಗಿ ಸುದ್ದಿ ಮೇಲೆ ನಿಂತಿರುವಂಥ ಮಾರ್ಕೆಟ್ ಆಗಿದೆ. US ಮಾರ್ಕೆಟು ಕೂಡ ಆಪರೇಷನಲ್ಲಿದೆ. ಇವಾಗ ನೋಡ್ತಾ ಹೋಗೋಣ. ಇವತ್ತು ನೋಡಿ ಕ್ಲೋಸಿಂಗ್ ಟೈಮಲ್ಲಿ ಕ್ಲೀನಾಗಿ ಒಂದು ಬಸ್ ಸ್ಟ್ಯಾಂಡ್ ಅಲ್ವಾ, ಫಸ್ಟ್ ಹಾಫಲ್ಲಿ ಒಂದು ಪಾಸಿಟಿವಿಟಿ ಬಂದಿದ್ದು ಅಂದರೆ ಆಮೇಲೆ ಇಡೀ ದಿನ ಒಂದು 20-30 ಪಾಯಿಂಟಲ್ಲೇ ಇವತ್ತು ಮುಗಿಸಿದ್ದಾರೆ ನಿಫ್ಟಿನಲ್ಲಿ ನೋಡ್ತಾ ಹೋಗುತ್ತೆ. ಬಟ್ ನಾಳೆ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ನಾಳೆ ಯಾವುದು ನಮಗೆ ಸೆನ್ಸೆಕ್ಸಲ್ಲಿ ಎಕ್ಸ್ಪೈರಿ 82,000 ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿರೋರು ಇವತ್ತು ಕೂಡ ಹಾಗೆ ಮುಗಿಸ್ಕೊಂಡು ಹೋಗಿದ್ದಾರೆ. ಆದರೆ ತುಂಬ ಅಗ್ರೆಸಿವ್ ಆಗಿಲ್ಲ. ಮೇಲೆ 82,500 ಈ ಝೋನು ಬಸ್ ಸ್ಟ್ಯಾಂಡ್ ಝೋನು ಹಿಂದೆ ಮಲ್ಟಿಪಲ್ ಟೈಮ್ಸ್ ಅಟೆಂಡ್ ಮಾಡಿರೋಂಥ ಝೋನು ಕೂಡ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದ್ದೇ ಇದೆ. ಸೊ ನಾಳೆ ಆ ಝೋನ್ ಹೋಗಿ ಟೆಸ್ಟ್ ಮಾಡೋದಕ್ಕೆ ಹೋಗುತ್ತಾ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಮತ್ತೊಂದಾದರೆ ಮತ್ತೆ ವಾಪಸ್ ಬೇಸಿಗೆ ಬಂದು ಟೆಸ್ಟ್ ಮಾಡುತ್ತಾ ಅಂತ ನೋಡಬೇಕು. ಬಟ್ ಓವರ್ ಆಲ್ ಅಂತ ನೀವು ನೋಡ್ತಾ ಬರೋದಾದರೆ ಸರಿಸುಮಾರು 80,500 82,500 ಈ ಝೋನಲ್ಲಿ ಏನಿದೆ ಆ ಝೋನ್ ಒಳಗಡೆ ಮುಗಿಸೋ ಥರ ಕಾಣಿಸ್ತಾ ಇದೆ. ನಾಳೆ ಎಕ್ಸ್ಪೈರಿ ಕೂಡ ನೋಡೋಣ ಈ ಝೋನ್ನ ಬಿಟ್ಟು ಏನಾದ್ರು ಮೇಲ್ಗಡೆ ಕೆಳಗಡೆ ಮಾಡ್ತಾರಾ ಅಂತ. ಬಟ್ 2 ದಿನದಿಂದ ಒಳ್ಳೆ ಪುಷ್ ಬಂದಿದೆ. ಇದು ಮೇಲ್ಗಡೆ ತೊಗೊಂಡೋದ್ರೆ ಈ ಝೋನ್ ತನಕ ತೊಗೊಂಡೋಗಿ ಮುಗಿಸ್ತಾ ಹೋಗ್ಬೋದು.
ಇಲ್ಲ ಅಂತಂದರೆ ವಾಪಸ್ ಗ್ಯಾಪ್ ಡೌನ್ ಆಯಿತು ಅಂತಂದರೆ ಈ ಝೋನ್ ಒಳಗಡೆ ಉಳ್ಕೊಂಡಂತೆ ಎಕ್ಸ್ಪೈರಿ ಆಗ್ತಾ ಹೋಗ್ಬೋದು ಅಂತ ಅನ್ಸುತ್ತೆ. ಸೊ ಕ್ರೂಡ್ ಬೀಳ್ತಾ ಇರೋದ್ರಿಂದ ವಿಕ್ಸು ಕೂಡ ಇವತ್ತು ಜಾಸ್ತಿ ಮೇಲ್ಗಡೆ ಹೋಗದಿಲ್ಲ ಇರೋದ್ರಿಂದ ಇದು ಮಾರ್ಕೆಟ್ಗೆ ಖಂಡಿತ ಪಾಸಿಟಿವ್ ಸೆಂಟಿಮೆಂಟ್. ಆದರೆ ಇದೇ ರೀತಿ ಇರುತ್ತಾ ನಾಳೆ ತನಕ ಅನ್ನೋದ್ರ ಮೇಲೆ ಡಿಸೈಡ್ ಆಗಿದೆ ಸುಮಾರು ವಿಚಾರಗಳು. ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರೋದಾದ್ರೂ ಕೂಡ ಅದು ಒಂದು ಮೈಲ್ಡ್ ಆಗಿ ಇವತ್ತು ಪಾಸಿಟಿವ್ ಆಗೇ ಇತ್ತು. ಮಿಡ್ ಕ್ಯಾಪ್ ನಿಫ್ಟಿ ಕೂಡ ವಾಪಸ್ ಪಾಸಿಟಿವ್ ಆಗಿದೆ. ಇಂಡಿಯಾ ವಿಕ್ಸು ಇವತ್ತು ಇಷ್ಟೊಂದೆಲ್ಲ ನಡೀತಾ ಇದ್ರು ಕೂಡ 16 ತನಕ ಹೋಗಿತ್ತು ನೋಡಿ, ಇವತ್ತು ವಾಪಸ್ಸು 14 ಆಗಲಿಲ್ಲ. ತುಂಬ ಕೆಳಗಡೆ ಬಂದಿದೆ ಅಂತಲ್ಲ, ಹಾಗಂತ ತುಂಬ ಆತಂಕದಲ್ಲಿ ಇನ್ನೂ ಮೇಲ್ಗಡೆನೂ ಹೋಗಿಲ್ಲ. ಹಾಗಾಗಿ ಮಾರ್ಕೆಟು ಕೂಡ ಅದನ್ನ ಅಪ್ರಿಷಿಯೇಟ್ ಮಾಡೋ ಥರ ಕಾಣಿಸ್ತಾ ಇದೆ. ಬಟ್ ಇದು ಖಂಡಿತ ಟ್ರಿಕ್ಕಿ ವಾರ ಆಗಿರುತ್ತೆ ಈ ವಾರ. ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಮಾಡ್ತಾ ಹೋಗ್ಬೋದು ಅಂತ. ಅದೇ ರೀತಿಯಾಗಿ ಗೋಲ್ಡು ಆಲ್ ಟೈಮ್ ಹೈಯಿಂದ ಒಂದು ಸಣ್ಣದಾಗಿ ಕರೆಕ್ಷನ್ ತೊಗೊತಾ ಇದೆ, ಅದು ಕೂಡ ಮಾರ್ಕೆಟಿಗೆ ಹೆಲ್ಪ್ ಮಾಡ್ತಾ ಇದೆ. ಸಿಲ್ವರು ಅದೇ ಝೋನಲ್ಲಿ ಉಳ್ಕೊಂಡಿದೆ. USD INR ಕೂಡ ಒಂದು ಸಣ್ಣ ಕರೆಕ್ಷನ್ ಬಂದಿದೆ. ಮೇನ್ ಕರೆಕ್ಷನ್ ಬಂದಿರುವಂಥದ್ದು ಕ್ರೂಡಲ್ಲಿ. ಸೊ ಕ್ರೂಡಲ್ಲಿ ಕೆಲವೊಂದು ಮಲ್ಟಿಪಲ್ ರೀಸನ್ಸ್ ಹೇಳಿದ್ವಲ್ಲ, ಆ ಕಾರಣದಿಂದಾಗಿ ಬಂದಿದೆ. ಹಾಗಾದರೆ ಕ್ರೂಡ್ ಕತೆ ಏನಾಗ್ಬೋದು ಅಂತಂದರೆ ನೋಡಿ, 6400 ಒಂದು ರೆಸಿಸ್ಟೆನ್ಸ್ ಇದೆ, ಹಿಂದೆ ನಾವು ಹಾಕೊಂಡಿರೋದು ಅಂತ ಮಾತಾಡಿದ್ವಿ. ಆ ಲೆವೆಲ್ ಹೋಗಿ ಟೆಸ್ಟ್ ಮಾಡಿ ಬಂದಿದೆ. ಕೆಳಗಡೆ ಮೇಜರ್ ಸಪೋರ್ಟು 5600 ಇದೆ, ನಮ್ಗೆ ಗೊತ್ತಿದೆ. ಆದರೆ ಇಲ್ಲಿ ಒಂದು ಗ್ಯಾಪ್ ಏನು ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಹೋಗಿತ್ತಲ್ಲ, ಆ ಗ್ಯಾಪನ್ನು ವಾಪಸ್ ಬಂದು ಫುಲ್ಫಿಲ್ ಮಾಡೋ ಥರ ಅನಿಸ್ತಾ ಇದೆ. ಹಾಗಾಗಿ ಈಗಲೂ ಕೂಡ ನಾವು ಇದನ್ನ ಒಂದು ಗ್ಯಾಪ್ ಫುಲ್ಫಿಲ್ಲಿಂಗ್ ಅಂತಲೇ ಅನ್ಕೊಂತ ಹೋಗಬೇಕು, ರಾದರ್ ದನ್ ಈಗಲೇ ಮತ್ತೆ ಏನೋ ಚೇಂಜ್ ಆಗಿಬಿಡುತ್ತೆ, ಪಿ ಆಗಿಬಿಡುತ್ತೆ ಈ ರೀತಿ ಅಂತ. ಯಾಕೆಂದರೆ ಸಂಧಾನ ಮಾಡ್ಕೋಬೇಕು ಈ ಥರ ಅಂತಿದ್ದೆ ಅಂದರೆ ಕೆಲವರು ಬೆಂಬಲಿಸೋರು ಕೂಡ ಸುಮಾರು ಜನ ಇರ್ತಾ ಹೋಗ್ಬೋದಲ್ವ. ಇವಾಗ ರಷ್ಯಾ ಇರಾನ್ ಕಡೆಗೆ ತೊಗೊತ ಹೋಗ್ಬೋದು, ಅಮೆರಿಕ ಇಸ್ರೇಲ್ ಕಡೆಗೆ ತೊಗೊತ ಹೋಗ್ಬೋದು, ಈ ರೀತಿಯೆಲ್ಲ ಆಗ್ತಾ ಹೋಗ್ಬೋದು. ನೋಡಿ ಈ ಒಂದು ಗ್ಯಾಪ್ ಏನಿದೆ, ಆ ಗ್ಯಾಪನ್ನ ಒಂದ್ಸಲ ಫಿಲ್ ಮಾಡೋಕ್ಕೆ ಬಂದಿದೆ. 200 ಮೂವಿಂಗ್ ಆವರೇಜ್ನ ಫುಲ್ಫಿಲ್ ಮಾಡ್ತಾರೆ. ಮೇಜರ್ ಫಾಲ್ ಬಂದಿರೋದು ಇಲ್ಲಿಂದ ಅಂತ. ಸೊ ಇವಾಗ ವಾಪಸ್ ಮೇಲ್ಗಡೆ ಹೋದ್ರೂ ಏನಾಗುತ್ತೆ, 6200 ಅನ್ನೋದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿಂದನೇ ಫಾಲ್ ಬಂದಿರೋದು. ಮೋರೋವರು ಈ ಝೋನ್ನ ಅಂತ ನಾವು ನೋಡ್ತಾ ಬರೋದಾದ್ರೆ ಇಲ್ಲಿ ನೋಡಿ, ಒಂದು ಬ್ರೇಕ್ಔಟ್ಗೆ ಮೇಕ್ ಆರ್ ಬ್ರೇಕ್ ಸಿಚುವೇಷನ್ ಇದ್ದು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಪಾಸಿಟಿವ್ ಆಗಿತ್ತು. ಇದು ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಆಗಿದ್ದರಿಂದ ಇಲ್ಲಿ ಬ್ರೇಕ್ಔಟ್ ಆಗಿದ್ರೆ ಅದು ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಗಿರ್ತಿತ್ತು. ಆದರೆ ಆಗಿಲ್ಲ, ವಾಪಸ್ ಕೆಳಗಡೆ ಬಂದಿದೆ. ಕೆಳಗಡೆ ಬಂದಿದ್ರೆ ಯಾವ ಲೆವೆಲು, ಈ ಲೆವೆಲ್ ಏನಿತ್ತಲ್ಲ ಸರಿ ಸುಮಾರು ಇದ್ರ ಲೋ ಲೆವೆಲು, ಆ ಲೆವೆಲ್ನ ಕೆಳಗಡೆ ಬಂದು ಇವಾಗ ಕೂತಿದೆ. ಸೊ ಅಂದರೆ ಈ ಗ್ಯಾಪನ್ನ ಒಂದು ಟೆಸ್ಟ್ ಮಾಡೋಕ್ಕೆ ಬರೋ ಥರ ಅನ್ನಿಸ್ತಾ ಇದೆ. ಸೊ ಎಲ್ಲಿ ತನಕ ಈ ಗ್ಯಾಪಿಂದನೂ ಕೆಳಗಡೆ ಬರಲ್ವೋ ಅಲ್ಲಿ ತನಕ ನೆಗೆಟಿವ್ ಆಗಿ ಹೋಗಬೇಕಾಗಿಲ್ಲ. ಕ್ರೂಡು ತುಂಬ ಇದು ಒಂದು ವೊಲೆಟೈಲ್ ಆಗ್ತಾ ಹೋಗ್ಬೋದು ಈ ಝೋನ್ ಒಳಗಡೆ. ಅಂದರೆ 6400 ಈ 5800 ಈ ಲೆವೆಲಲ್ಲಿ ಸುಮಾರು ಹೊತ್ತು ಆಟಾಡ್ತಾ ಹೋಗ್ಬೋದು ಕ್ರೂಡು. ಹಾಗಾಗಿ ದಯವಿಟ್ಟು ಈಗ ಪೊಸಿಷನ್ ತೊಗೊಳಕ್ಕೆ ಹೋಗ್ಬಿಡಿ. ಇಲ್ಲಿ ಕೆಳಗಡೆ ಬಿದ್ದಿದೆ ಅಂತ ಅನ್ಸಿದ್ರು ಕೂಡ ಕ್ಷಣಕ್ಕೂ ಚೇಂಜಸ್ ಆಗ್ತಾ ಇರುತ್ತೆ. ಏನು ಬೇಕಾದ್ರೂ ಆಗ್ಬೋದು, ತಿರ್ಗಾ ಮತ್ತೆ ಈ ಸೀಲಿಂಗ್ ಲೆವೆಲ್ನ ಬಂದು ಟೆಸ್ಟ್ ಮಾಡಿಸ್ತಾ ಹೋಗ್ಬೋದು, ಏನು ಬೇಕಾದ್ರೂ ಆಗ್ತಾ ಹೋಗ್ಬೋದು. ಹಾಗಾಗಿ ಸ್ವಲ್ಪ ಕ್ರೂಡ್ ವೊಲೆಟೈಲ್ ಆಗಿದೆ ಅಂದರೆ ನಾವು ಕೂಡ ವೊಲೆಟೈಲ್ ಆಗಿರಬೇಕು. ಯಾಕೆಂದರೆ ಇದೆಲ್ಲ ಕಮೋಡಿಟಿ ಸೆಕ್ಟರ್ ಅನ್ನೋದೇ ಮೋರ್ ಓವರ್ ನ್ಯೂಸ್ ಮೇಲೆ ರಿಲೇಟ್ ಆಗಿರೋಂಥದ್ದು. ನೋಡಿ ಜೋರಾಗಿ ಫಾಲ್ ಆಯಿತು, ಬಟ್ ಈಗ ಲಾಸ್ಟ್ 1 ಅವರಲ್ಲಿ ಈಗ ಸ್ವಲ್ಪ ರಿಕವರಿನೂ ಕೂಡ ಕೊಡ್ತಾ ಇದೆ ಯಾವುದು ಕ್ರೂಡ್ ಆಯಿಲು. ಸೊ ಹಾಗಾಗಿ ಇವತ್ತಿನ ದಿನ ಯಾವ ರೀತಿಯಾಗಿ ಕ್ಲೋಸಿಂಗ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇವತ್ತು ಏನಾದರೂ ಇದು ಒಂದು ಮೇಲ್ಗಡೆ ಹೋಗಿ ಒಂದು ಈ ರೀತಿಯಾಗಿ ಒಂದು ಕ್ಯಾಂಡಲಲ್ಲಿ ಕ್ಲೋಸಿಂಗ್ ಆಯಿತು ಅಂತಂದರೆ ಏನಾಗಿರುತ್ತೆ ಅವಾಗ, ಮೇಲ್ಗಡೆ ಇದು ಈ ಲೆವೆಲು, ಅದರ ಕೆಳಗಡೆ ಇದು ಇವತ್ತೇನು ಲೋ ಮಾಡುತ್ತೋ ಅದು ಅದರೊಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ ಕ್ರೂಡು ಸುಮಾರು ದಿನ. ಆ ರೀತಿನೇ ಆಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ನೋಡೋಣ, ಅನ್ಲೆಸ್ ಈ ಝೋನ್ ಏನಾದ್ರು ಖಂಡಿತವಾಗಿ ಕೆಳಗಡೆ ಬಂದು ಕ್ಲೋಸಿಂಗ್ ಆಯಿತು ಅಂದರೆ ಇದು ವಾಪಸ್ಸು 5600 ಟೆಸ್ಟ್ ಮಾಡೋಕ್ಕೆ ಬರ್ತಾ ಹೋಗ್ಬೋದು. ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಜೂನಿಂದು ಐ ಥಿಂಕ್ ಎಕ್ಸ್ಪೈರಿ ಮುಗಿತಾ ಬಂದಿರಬೇಕು ಕ್ರೂಡಿಂದು, ಅಥವಾ ಇರ್ಬೋದು ಮುಂದಿನ ವಾರ ತನಕ. ಬಟ್ ಜುಲೈದು ಶುರುವಾಗಿದೆ. ಯಾಕೆ ಇನ್ನೂ ಒಂದು ನಾವು ಸ್ವಲ್ಪ ಪಾಸಿಟಿವ್ ಆಗಿ ಇರಬೇಕು ಅಂತ ಅನಿಸ್ತಾ ಇದೆ ಅಂತಂದರೆ ಇಲ್ಲಿ ಒಂದು ಸ್ವಲ್ಪ ಇನ್ನರ್ ಎಕ್ಸ್ಚೇಂಜಸ್ ಪ್ಯಾಟರ್ನ್ ಥರ ಮಾಡಿ ಅಲ್ಲಿಂದ ಬ್ರೇಕ್ಔಟ್ ಆಗಿತ್ತು, ಆ ಝೋನ್ ಅಟೆಂಪ್ಟ್ ಆಗಿದೆ, ವಾಪಸ್ ರೀಟೆಸ್ಟ್ ಆಗ್ತಾಯಿದೆ. ರೀಟೆಸ್ಟ್ ಮಾಡಿ ಮೇಲ್ಗಡೆ ಕೂಡ ಹೋಗ್ತಾ ಹೋಗ್ಬೋದು, ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಮಲ್ಟಿಪಲ್ ಮಂತ್ಸ್ ಆದಮೇಲೆ ಈ ಒಂದು ಇಷ್ಟು ದೊಡ್ಡ ಬ್ರೇಕ್ಔಟ್ನ ಕೊಟ್ಟಿರುವಂಥದ್ದು ವೀಕ್ಲಿ ಕ್ಯಾಂಡಲಲ್ಲಿ. ಸೊ ಹಾಗಾಗಿ ಈಗ ಇದು ವಾಪಸ್ ತಿರುಗೋಯ್ತು ಅಂತ ನಾನು ಈಗಲೇ ಹೇಳೋಕ್ಕೆ ಸಾಧ್ಯ ಇಲ್ಲ. ಆಫ್ಕೋರ್ಸ್ ನಿಮಗೆ ಇಲ್ಲಿ ಒಂದು ಲೋಯರ್ ಹೈ ಲೋಯರ್ ಲೋ ಲೋಯರ್ ಹೈ ಲೋಯರ್ ಲೋ ಅಂತ ನೋಡ್ತಾ ಬರೋದಾದರೆ ಖಂಡಿತವಾಗಿ ಇದು ಒಂದು ಹೈಯರ್ ಲೋ ಪ್ಯಾಟರ್ನಿಗೆ ಹೋಗ್ತೀನಿ ಅಂತ ಹೇಳಬೇಕು ಅಂದರೆ ಈ 7000 ಈ ಲೆವೆಲ್ ತನಕ ಹೋಗಬೇಕು. ಯಾಕೆಂದರೆ ಹಳೆ ಹೈ ಅಂತ ಇರೋದಂತಂದರೆ ಅಲ್ಲೇ. ಬಟ್ ನೋಡೋಣಂತೆ, ವೇಟ್ ಆ್ಯಂಡ್ ವಾಚ್ ಮಾಡಿ. ದಯವಿಟ್ಟು ಈಗಲೇ ನೆಗೆಟಿವ್ ಆಗೋಕ್ಕೆ ಹೋಗ್ಬಿಡಿ ಕ್ರೂಡಲ್ಲಿ. ನೋಡೋಣಂತೆ ಯಾವ ರೀತಿಯಾಗಿ ನ್ಯೂಸ್ಗಳು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಕಾಪರಲ್ಲೂ ಕೂಡ ನೋಡಿ ಅದೇ ಲೆವೆಲ್ ಇದೆ, ಏನೂ ಕೂಡ ಸಸ್ಪೆನ್ಸ್ ಅನ್ನೋದು ಹಾಗೆ ಕಂಟಿನ್ಯೂಷನ್ ಆಗೋ ಥರ ಕಾಣಿಸ್ತಾ ಇದೆ. ಜೊತೆಗೆ ಬಜಾಜ್ ಫೈನಾನ್ಸಲ್ಲಿ ಇವತ್ತು ಒಂದು ಅವ್ರದ್ದೇನು ಸ್ಪ್ಲಿಟ್ಟು ಬೋನಸ್ 2 ಅನೌನ್ಸ್ ಮಾಡಿದ್ರು. ಬೋನಸ್ 4:1 ಮತ್ತು ಸ್ಪ್ಲಿಟ್ 1:2 ಆ ಥರ ಆಗಿರೋದ್ರಿಂದ ಸೊ ಬೇಸಿಕಲಿ 1:12 ಅಂದರೆ 9000 ಇದ್ದ ಸ್ಟಾಕು 900 ರೂಪಾಯಿಗೆ ಆ ರೀತಿಯಾಗಿ ಇವತ್ತು ಚೇಂಜಸ್ ಆಗಿದೆ. ಅದು 90% ಕರೆಕ್ಷನ್ ಆಗಿರುವಂಥದ್ದು, ಅದರಿಂದ ಅಲ್ಲ. ಐ ಥಿಂಕ್ ಇವತ್ತು ಇದರಲ್ಲೂ ಕೂಡ ಚೆನ್ನಾಗಿ ಅಪ್ಡೇಟ್ ಆಯಿತು ನೋಡಿ. ಇಲ್ಲಿ ಹಿಂದೆ ಎಲ್ಲ ಏನು ಮಾಡ್ತಾ ಇತ್ತು, ನಮಗೆ ಆ ಥರ ಏನಾದ್ರು ಚೇಂಜಸ್ ಆಯಿತು ಅಂತಂದರೆ ಇಲ್ಲಿ 90% ಕರೆಕ್ಷನ್ ಅಂತ ತೋರಿಸ್ಬಿಡ್ತಿತ್ತು. ಬಟ್ ಇವಾಗ ಟ್ರೇಡಿಂಗ್ ವ್ಯೂಲ್ ಅಪ್ಡೇಟ್ ಮಾಡಿದ್ದಾರೆ, ಆ ಥರ ಎಲ್ಲ ಆ್ಯಕ್ಚುಯಲ್ ಕನ್ವರ್ಷನ್ನ ನೋಡಿಕೊಂಡು ಯಾವ ರೀತಿಯಾಗಿ ಅಂತ ಪಾಸಿಟಿವ್ ಆಗಿ ಇವತ್ತು ಕ್ಲೋಸಿಂಗ್ ಆಗಿದೆ. ಜೊತೆಗೆ UPI ಟ್ರಾನ್ಸಾಕ್ಷನಲ್ಲಿ ಈ ಹಿಂದೆ ಡಿಲೇ ಆಗ್ತಾಯಿತ್ತು, ಈ ರೀತಿಯಲ್ಲಿ ಆಗ್ತಾಯಿತ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ಈ ನ್ಯಾಷನಲ್ NTCI ಇದೆಯಲ್ಲ ಅವರಿಗೆ ಹೇಳಿದ್ದಾರೆ ಚೇಂಜಸ್ ಮಾಡ್ಕೊಳ್ಳಿ ಅಂತ. ಅವರು ಮಾಡಿದ್ದಾರೆ. ಅದರಿಂದಾಗಿ ಈಗ ಒಂದಿಷ್ಟು ಫಾಸ್ಟ್ ಆಗ್ತಾ ಹೋಗ್ಬೋದು ಅಂತ ಸುದ್ದಿ ಬಂದಿತ್ತು. ಅಂದರೆ UPI ಟ್ರಾನ್ಸಾಕ್ಷನ್ ಮೊದಲಿಗಿಂತಲೇ ಇವಾಗ ಸ್ವಲ್ಪ ಫಾಸ್ಟಾಗಿ ಅನಿಸ್ತಾ ಹೋಗ್ಬೋದು ಅಂತ ಒಂದು ಸುದ್ದಿ ಬಂದಿತ್ತು. ಅದ್ರ ಜೊತೆಗೆ ಅಂತ ನಾವು ನೋಡ್ತಾ NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಇಂಡಿಯಾ ಅದೇ ರೀತಿಯಾಗಿ ಒಂದು ಬ್ಲಾಕ್ ಡೀಲ್ ಆಗಿದೆ ಇವತ್ತು. ಯಾವುದರಲ್ಲಿ ವಿಶಾಲ್ ಮೆಗಾ ಮಾರ್ಟಲ್ಲಿ ಸರಿಸುಮಾರು 10% ಸ್ಟೇಕ್ನ ಪ್ರಮೋಟರ್ಗಳು ಆಚೆಗೆ ಹಾಕಿದ್ದಾರೆ. ನೋಡಿ, ಪ್ರಮೋಟರ್ಗಳು ದೊಡ್ಡ ಮಟ್ಟದಲ್ಲಿ ಆಚೆಗೆ ಹಾಕ್ತಾನೆ ಇದ್ದಾರೆ. ಈ ಟ್ರೆಂಡ್ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ನಾವು ಸ್ವಲ್ಪ ನೋಡಬೇಕು. ಪ್ರಮೋಟರ್ಗಳು ಆಚೆ ಹೋಗ್ತಾ ಇದ್ದಾರೆ ಅಂದರೆ ಕಂಪ್ನಿಯಲ್ಲಿ ಏನೋ ಒಂದು ಕಾನ್ಫಿಡೆನ್ಸ್ ಇಲ್ಲ ಅನ್ನೋದು ತೋರಿಸ್ತಾ ಆಗುತ್ತೆ. ಅದೊಂದು ನೆಗೆಟಿವ್ ಸೈನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಜೊತೆಗೆ
ಅನ್ಎಂಪ್ಲಾಯ್ಮೆಂಟ್ ಡೇಟಾ ಬಂದಿತ್ತು 5.6%ಗೆ ಜಂಪ್ ಆಗಿದೆ. ಇನ್ಫ್ಲೇಷನ್ ಡೇಟಾ ಕಮ್ಮಿ ಆಗಿದೆ ಅಂತ ಬಂದಿತ್ತು, ಆದರೆ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಏಪ್ರಿಲಲ್ಲಿ 5.1% ಇತ್ತು ನಿರುದ್ಯೋಗದ ಒಂದು ಡೀಟೇಲು. ಅದರಲ್ಲಿ ಇವಾಗ 5.6%ಗೆ ಹೋಗಿದೆ. ಅದರಲ್ಲಿ ಫೀಮೇಲ್ಸ್ ಎಂಪ್ಲಾಯ್ಮೆಂಟಿಂದ ಕಳ್ಕೊಂಡಿರುವಂಥದ್ದು ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಅಂತ ಬಂದಿತ್ತು, ಅದು ಕೂಡ ಒಂದು ನೀವು ಗಮನಿಸ್ತಾ ಹೋಗ್ಬೋದು. ಜೊತೆಗೆ ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ ಆಯಿಲ್ ಜಾಕ್ಪಾಟ್ ಸುದ್ದಿ ಆಲ್ರೆಡಿ ಹೇಳಿದೆ. ಸೊ ಇವತ್ತು ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗಬೇಕು. ಎಸ್ಪೆಷಲಿ ಯಾವುದು ನಮ್ಮ ಯು ಎಸ್ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಯು ಎಸ್ ಮಾರ್ಕೆಟು ಮತ್ತು ಕ್ರೂಡ್ ಮೇಲೆ ತುಂಬ ಒಂದು ಗಮನ ಕೊಟ್ಟಿರುತ್ತೆ ವರ್ಲ್ಡ್ ವೈಡ್ ಮಾರ್ಕೆಟ್ಗಳು. ಇವತ್ತು ನೋಡಿ ಡೌ ಜೋನ್ಸ್ ಇಂಡೆಕ್ಸ್ ಇವತ್ತು ಆಲ್ಮೋಸ್ಟು ಒಂದು ನಿಮಿಷ ತೆಗೆದುಬಿಡ್ತೀನಿ ಅದನ್ನ. ಡೌ ಜೋನ್ಸ್ ಇಂಡೆಕ್ಸ್ ಅಂತ ನಾವು ನೋಡ್ತಾ ಬರೋದಾದರೆ ಆಲ್ಮೋಸ್ಟು 1% ಅಪ್ ಮೂವ್ಮೆಂಟ್ ಬಂದಿರೋ ಥರದ್ದು ಕಾಣಿಸ್ತಾ ಇದೆ ಇವತ್ತು. ಆದರೆ ಅಲ್ಲಿಂದ ಸೆಲ್ಲಿಂಗು ಕೂಡ ಆಗೋ ಥರದ್ದು ಕಾಣಿಸ್ತಾ ಇದೆ. ಸೊ ಲಾಸ್ಟು ಒನ್ ಡೇ ಕ್ಯಾಂಡಲ್ ಅಂತ ನೋಡ್ತಾ ಬರೋದಾದರೆ ನೋಡಿ ಇಲ್ಲಿ ಒಂದು ಕಷ್ಟಪಟ್ಟು ಈ ಝೋನ್ ತನಕ ಬಂದಿತ್ತು ಯಾವುದು ಡೌ ಜೋನ್ಸ್ ಇಂಡೆಕ್ಸಲ್ಲಿ. ಇಲ್ಲೂ ಕೂಡ ನೀವು ನೋಡ್ತಾ ಬರೋದಾದರೆ ಇಲ್ಲಿ ಒಂದು ಎಂ ಪ್ಯಾಟರ್ನ್ ಆಗಿದೆ ನೋಡಿ, ಎಲ್ಲ ಕಾಣಿಸುತ್ತೆ ಇಲ್ಲಿ ಕ್ಲೀನಾಗಿ ಅಲ್ವಾ. ಇಲ್ಲಿ ಒಂದು ಎಂ ಪ್ಯಾಟರ್ನ್ ಆಗಿ ಅದಕ್ಕೆ ಅಷ್ಟೇ ದೊಡ್ಡದಂಥ ಕರೆಕ್ಷನ್ ಆಗಿದೆ. ಈಗ ವಾಪಸ್ ಬರ್ತಾ ಇದೆ, ಬಂದರೆ ಈ ಲೆವೆಲ್ ರೆಸಿಸ್ಟೆನ್ಸ್ ಆಗಿರಬೇಕು, ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು, ಈಗ ಅದನ್ನ ಬಿಟ್ಕೊಡುತ್ತೆ ಅಂತ ಬರೋಷ್ಟೊತ್ತಿಗೆ ಶುಕ್ರವಾರ ಎಲ್ಲ ರೆಡ್ ಬಂದಾಗ ಈಗ ಗ್ರೀನ್ ಬರ್ತಾ ಇದೆ. ತುಂಬ ಇದು ಒಂದು ಟ್ರಿಕ್ಕಿಯಾಗಿದೆ ಇದು. ಖಂಡಿತವಾಗ್ಲೂ ಇಲ್ಲಿ ಒಂದು ಸಖತ್ತಾಗಿ ಆಟ ಆಡಿಸ್ತಾ ಹೋಗ್ತಾರೆ. ದಯವಿಟ್ಟು ಇಲ್ಲಿ ಟ್ರ್ಯಾಪ್ ಆಗೋವಂಥ ಸಿಚುವೇಶನ್ ಬೇಡ. ಇದು ಹೆಂಗೆ ಮೇಲೆ ಹೋಗಿದೆಯೋ ಹಂಗೆ ಕೆಳಗಡೆ ಬರ್ಬೋದು, ಏನು ಬೇಕಾದ್ರೂ ಹೋಗ್ಬೋದು. ಶಾರ್ಪ್ ಮೂಮೆಂಟ್ಗಳು ಆಗುವಂಥ ಸಿಚುವೇಶನ್ಗಳು ಕಾಣಿಸ್ತಾ ಇದೆ ಎಲ್ಲ ಚಾರ್ಟಲ್ಲೂ ಕೂಡ. ಹಾಗಾಗಿ ಕ್ಲೋಸಿಂಗ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ, ಅದ್ರ ಮೇಲೆ ನಿರ್ಧಾರಗಳನ್ನು ತಗೊತಾ ಹೋಗ್ಬೋದು. ಕೆಲವರು ಗಿಫ್ಟ್ ನಿಫ್ಟಿ ಕೂಡ ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಗಿಫ್ಟ್ ನಿಫ್ಟಿನಲ್ಲಿ ಇವಾಗ ಯಾವ ರೀತಿಯಾಗಿ ಬರ್ತಿದೆ ಅಂತ ನೋಡ್ತಾ ಬರೋದಾದರೆ ಗಿಫ್ಟ್ ನಿಫ್ಟಿ ಇವಾಗ ನೋಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಬೆಳಗ್ಗೆ ಅಷ್ಟರಿಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಈಗ 25,085 ತೋರಿಸ್ತಾ ಇದೆ ಗಿಫ್ಟ್ ನಿಫ್ಟಿ ಸದ್ಯದಲ್ಲಿ ನೋಡ್ತಾ ಬರೋದಾದ್ರೆ ಅಲ್ವಾ. ಸೊ ಇವತ್ತು ಮಾರ್ಕೆಟ್ ಎಲ್ಲಿ ಕ್ಲೋಸಿಂಗ್ ಆಗಿತ್ತು, ಇವತ್ತು 24,940 ಸರಿಸುಮಾರು ಒಂದು 100 ಪಾಯಿಂಟ್ಗಳು ಮೇಲ್ಗಡೆ ಆಗಿರೋದು ಕಾಣಿಸ್ತಾ ಇದೆ. ಗಿಫ್ಟ್ ನಿಫ್ಟಿ ಬಗ್ಗೆ ಹಿಂದೆ ಡೆಡಿಕೇಟೆಡ್ ವಿಡಿಯೋ ಇದೆ ಚಾನಲಲ್ಲಿ. ಇದನ್ನ ನಾವು SGX ನಿಫ್ಟಿ ಸಿಂಗಾಪುರ್ ನಿಫ್ಟಿ ಅಂತ ಕರಿತಾ ಇದ್ವಿ, ಆದರೂ ಅಲ್ಲಿಂದ ಇವಾಗ ಗುಜರಾತ್ ಗಿಫ್ಟ್ ಸಿಟಿಗೆ ಬಂದಿರೋದ್ರಿಂದ ಆವಾಗಿಂದ ಗಿಫ್ಟ್ ನಿಫ್ಟಿ ಅಂತ ಆಗಿದೆ ಇದು. ಸೊ ನೋಡೋಣ ಈ ವಾರ ಖಂಡಿತವಾಗ್ಲೂ ಮಾರ್ಕೆಟು ಒಂದು ಚಾಪಿ ಆಗಿರೋ ಥರ, ಅಂದರೆ ಒಂದು ತುಂಬ ಒಂದು ವೊಲಟೈಲ್ ಆಗಿರೋ ಥರದ್ದು ಕಾಣಿಸ್ತಾ ಇದೆ ಇವಾಗ. ಯಾಕೆಂತಂದರೆ ಇಲ್ಲಿ ಇಷ್ಟು ಜೋರಾಗಿ ಮೂಮೆಂಟ್ ಬಂದಾಗ ಈ ಥರ ಗ್ಯಾಪ್ ಡೌನ್ ಆದಾಗ ಇದು ಒಂದು ಕಂಟಿನ್ಯೂಷನ್ ಆಗ್ತಾ ಹೋಗೋದು ಕೆಳಗಡೆಗೆ ಅಂತ ಅನಿಸ್ತಾ ಇತ್ತು. ಆದರೆ ಈಗ ವಾಪಸ್ ರಿಕವರಿ ಬಂದಿದೆ. ಏನು ರಿಕವರಿ ಅಂತ ಬಂದರೂ ಕೂಡ ನೋಡಿ 2 ದಿನದಲ್ಲಿ ಏನು ಫಾಲ್ ಆಗಿದೆಯೋ ಅದನ್ನು ಇನ್ನೂ ರಿಕವರಿ ಮಾಡ್ಕೊತಾರೆ. ಸೊ ಇದನ್ನ ಸ್ಟಿಲ್ ನಾವು ಒಂದು ಈ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಂತಲೇ ಓದ್ತಾ ಹೋಗಬೇಕು. ಇಲ್ಲಿ ಯಾವುದೇ ಕಡೆ ಅಪ್ ಸೈಡು ಡೌನ್ ಸೈಡು ಟ್ರ್ಯಾಪ್ ಆಗೋದು ಬೇಡ, ಬಟ್ ಕನ್ಫ್ಯೂಷನ್ ಅಂತೂ ಕರೆಕ್ಟಾಗಿರುತ್ತೆ ಎರಡು ಕಡೆನೂ ಇವಾಗ. ಸೊ ಈಗ ಸಿ ತೊಗೊಳೋರು 0.5% ಇರ್ತಾರೆ, ಪಿ ತೊಗೊಳೋರು 0.5% ಇರ್ತಾರೆ. ಕೊನೆಗೆ ಡಿಸೈಡ್ ಮಾಡೋರು ಬಿಗ್ ಇನ್ಸ್ಟಿಟ್ಯೂಟ್ಸ್ ಆಗಿರುತ್ತೆ. ಅವರಿಗೆ ನಮಗಿಂತ ಹೆಚ್ಚಿನ ಸುದ್ದಿಗಳು ಏನಾಗುತ್ತೆ ಜಗತ್ತಲ್ಲಿ, ಏನಾಗ್ಬೋದು ಮುಂದೆ, ಇದರಿಂದ ಎಲ್ಲ ಕೂಡ ಗೊತ್ತಾಗ್ತಾ ಇರುತ್ತೆ. ಕೆಲವರು ಇಲ್ಲಿ ಇವಾಗ ಪಂಪ್ ಆ್ಯಂಡ್ ಡಂಪ್ ಮಾಡೋಕ್ಕೆ ನೋಡ್ತಾ ಇರ್ಬೋದು, ಕೆಲವರು ಟ್ರ್ಯಾಪ್ ಮಾಡ್ಸೋಕ್ಕೆ ನೋಡ್ತಾ ಇರ್ಬೋದು, ದೊಡ್ಡ ಪೊಸಿಷನ್ ತೊಗೊಳಕ್ಕೆ. ಸೊ ಯಾರಾದರೂ ಇವಾಗ ದೊಡ್ಡದಾಗಿ ಇವಾಗ ಸಿ ಪೊಸಿಷನ್ ಬಿಲ್ಡಪ್ ಮಾಡಿದ್ರೆ ಜನ ಬಂದು ತೊಗೊತಾರಲ್ವ, ಆವಾಗ ಶಾರ್ಟ್ ಮಾಡ್ಬೋದು. ಈ ಥರದ್ದೆಲ್ಲ ಸುಮಾರು ಬರ್ತಿರುತ್ತೆ. ನ್ಯೂಸ್ಗಳು ಲೇಟಾಗಿ ಬರುತ್ತೆ, ಬಟ್ ಮಾರ್ಕೆಟು ಮುಂಚೆನೇ ರಿಯಾಕ್ಟ್ ಮಾಡ್ತಾ ಇರುತ್ತೆ. ನೋಡೋಣ, ಇವಾಗ ಪಾಸಿಟಿವ್ ಆಗಿ ಬಂದಿದೆ. ಪಾಸಿಟಿವ್ ಆಗಿ ನ್ಯೂಸ್ ಏನು ಅಂತ ಅನ್ನೋದು ಇವಾಗ ಬಂದಿದೆ. ನಾಳೆ ನೆಗೆಟಿವ್ ರಿಯಾಕ್ಟ್ ಆಯಿತು ಅಂದರೆ ರಿಯಾಕ್ಟ್ ಆದಮೇಲೆ ನೆಗೆಟಿವ್ ನ್ಯೂಸ್ ಏನು ಅಂತ ಗೊತ್ತಾಗ್ತಾ ಹೋಗ್ಬೋದು. ಇದೇ ರೀತಿಯಾಗಿ ಮಾರ್ಕೆಟ್ ವರ್ಕ್ ಆಗುವಂಥದ್ದು. ಹಾಗಾಗಿ ನ್ಯೂಸ್ ಇದೆ, ಸುಮಾರು ಏನಾದ್ರು ಸುತ್ತಮುತ್ತ ನಡೀತಾ ಇದೆ ಅಂದಾಗ ಸ್ವಲ್ಪ ಮಾರ್ಕೆಟಿಂದ ನಾವು ಸ್ವಲ್ಪ ದೂರ ಇರುವಂಥದ್ದೇ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೊಂದು ಚಾರ್ಟ್ನೊಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.